ಸರ್ವರಿಗೂ ನಮಸ್ಕಾರ. ಜ್ಞಾನದ ಜಗಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಕಥೆಯನ್ನು ಕೇಳೋಣ. ಒಂದು ಊರಿನಲ್ಲಿ ಒಬ್ಳು ತಾಯಿ ಮತ್ತೆ ಮಗ ಇದ್ರಂತೆ. ಒಂದು ದಿವಸ ತಾಯಿ ಮತ್ತು ಮಗ ಸಾಮಾನನ್ನು ಖರೀದಿ ಮಾಡಲಿಕ್ಕೆ ಪಟ್ಟಣಕ್ಕೆ ಹೋಗ್ತಾರೆ, ಅಂಗಡಿಗೆ ಹೋಗ್ತಾರೆ. ಸರಿ, ಅಂಗಡಿಗೆ ಹೋದ್ರು ಆ ತಾಯಿ ಒಂದಷ್ಟು ಸಾಮಗ್ರಿಗಳ ತಿಂಡಿ ತಿನಿಸುಗಳ ಪಟ್ಟಿಯನ್ನು ಅಂಗಡಿಯ ಮಾಲೀಕನಿಗೆ ಕೊಡ್ತಾರೆ. ಕೊಟ್ಟ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕ ಆ ಪಟ್ಟಿಯನ್ನು ತೆಕ್ಕೊಂಡು ಸಾಮಗ್ರಿಗಳನ್ನು ಪೊಟ್ಟಣಗಳನ್ನಾಗಿ ಕಟ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಪುಟ್ಟ ಬಾಲಕ ಇದ್ದಾನಲ್ವಾ, ಅವನು ಈ ಅಂಗಡಿಯ ಎದುರುಗಡೆ ಚಾಕ್ಲೇಟಿನ ಬಾಕ್ಸ್ಗಳನ್ನು ಇಟ್ಟಿದ್ದಾರೆ. ಬೇರೆ ಬೇರೆ ಚಾಕ್ಲೇಟ್ನ ತಿಂಡಿಗಳ ಬಾಕ್ಸ್ ಅನ್ನು ಇಟ್ಟಿದ್ದಾರೆ. ಆ ಪುಟ್ಟ ಬಾಲಕ ಆ ಚಾಕ್ಲೇಟ್ನ ಬಾಕ್ಸ್ ಅನ್ನೇ ನೋಡ್ತಿದ್ದಾನೆ. ಅಷ್ಟೊತ್ತಿಗೆ ಅಂಗಡಿಯ ಮಾಲೀಕ ಅದನ್ನು ಗಮನಿಸಿ ಅವ ಹೇಳ್ತಾನೆ, ಮಗು, ಚಾಕ್ಲೇಟ್ ಬೇಕಾದರೆ ನೀನೇ ಕೈ ಹಾಕಿ ತಕೋ. ಅಷ್ಟೊತ್ತಿಗೆ ಆ ಬಾಲಕ ಚಾಕ್ಲೇಟ್ ತಗೊಳ್ಳೋದಿಲ್ಲ. ತಾಯಿ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾಳೆ, ಇಲ್ಲ, ಆ ನನ್ನ ಮಗ ಸ್ವಾಭಿಮಾನಿ, ಅವನು ಹಾಗೆಲ್ಲ ಚಾಕ್ಲೇಟ್ ತಗೊಳ್ಳೋದಿಲ್ಲ ಅಂತ ಹೇಳಿ. ಸರಿ, ಅಷ್ಟೊತ್ತಿಗೆ ಮತ್ತೆ ಯಜಮಾನ ಸಾಮಾನಿನ ಪೊಟ್ಟಣಗಳನ್ನು ಕಟ್ತಾ ಇದ್ದಾನೆ. ಮತ್ತೆ ಆ ಹುಡುಗ ಅದೇ ಚಾಕ್ಲೇಟ್ನ ಬಾಕ್ಸ್ ಅನ್ನು ತದೇಕ ಚಿತ್ತದಿಂದ ನೋಡ್ತಿದ್ದಾನೆ. ಅಂಗಡಿಯ ಮಾಲೀಕನಿಗೆ ತಡೀಲಿಕ್ಕೆ ಆಗೋದಿಲ್ಲ. ಅವ ಹೇಳ್ತಾನೆ, ಇಲ್ಲ ಮಗು, ದಾಕ್ಷಿಣ್ಯ ಮಾಡಬೇಡ, ನಿನ್ಗೆ ಬೇಕಾದ್ರೆ ನೀನೇ ಕೈ ಹಾಕಿ ಎಷ್ಟು ಬೇಕಷ್ಟು ತೆಗೋ ಚಾಕ್ಲೇಟನ್ನು. ಸರಿ, ಅಷ್ಟೊತ್ತಿಗೆ ಮತ್ತೆ ತಾಯಿ ಹೇಳ್ತಾಳೆ, ಇಲ್ಲ, ಅವನು ಹಾಗೆಲ್ಲ ಚಾಕ್ಲೇಟನ್ನು ಯಾರು ಕೊಟ್ಟರು ತಗೊಳ್ಳೋದಿಲ್ಲ ಅಂತ ಹೇಳಿ. ಸರಿ, ಒಂದಷ್ಟು ಹೊತ್ತು ಕಳೆಯಿತು. ಕಳೆದ ನಂತರ ಅಂಗಡಿಯ ಮಾಲೀಕ ಎಲ್ಲ ಸಾಮಾನುಗಳನ್ನು ಪೊಟ್ಟಣ ಕಟ್ಟಿ ತಾಯಿಯ ಕೈಗೆ ಕೊಡ್ತಾನೆ. ತಾಯಿ ಹತ್ರ ಹಣ ತಗೊಳ್ತಾ ಇರುವಾಗ ಮತ್ತೆ ಗಮನಿಸ್ತಾನೆ, ಬಂಧುಗಳೇ, ಆ ಹುಡುಗ ಮತ್ತೆ ಅದೇ ಚಾಕ್ಲೇಟ್ ಬಾಕ್ಸ್ ಅನ್ನು ನೋಡ್ತಿದ್ದಾನೆ. ಆಗ ಅಂಗಡಿಯ ಮಾಲೀಕನಿಗೆ ತಡಿಲಿಕ್ಕಾಗ್ಲಿಲ್ಲ. ಇಲ್ಲ, ಈ ಮಗುವಿಗೆ ತುಂಬಾ ಆಸೆ ಇದೆ, ಆದ್ರೆ ತಗೊಳ್ಳಿಕ್ಕೆ ದಾಕ್ಷಿಣ್ಯ ಪಡ್ತಿದ್ದಾನೆ ಅಂತ ಹೇಳಿ ಅಂಗಡಿಯ ಮಾಲೀಕ ಅವನೇ ಆ ಚಾಕ್ಲೇಟ್ ಬಾಕ್ಸಿನ ಮುಚ್ಚಳವನ್ನು ತೆಗೆದು ಕೈ ಹಾಕಿ ಒಂದಷ್ಟು ಚಾಕ್ಲೇಟ್ ಅನ್ನು ತೆಗೆದು ಆ ಹುಡುಗನ ಕೈಗೆ ಕೊಡ್ತಾನೆ. ಅಷ್ಟೊತ್ತಿಗೆ ಆ ಹುಡುಗ ಎರಡೂ ಕೈಗಳನ್ನು ಬೊಗಸೆ ರೂಪದಲ್ಲಿ ಹಿಡ್ಕೊಂಡು ಆ ಚಾಕ್ಲೇಟ್ ಅನ್ನು ತೆಕ್ಕೊಂಡು ತನ್ನ ಶರ್ಟಿಗೆ ಹಾಕೊಳ್ಳುತ್ತಾನೆ. ಅಷ್ಟೊತ್ತಿಗೆ ತಾಯಿಗೆ ಸ್ವಲ್ಪ ಇರುಸು ಮುರುಸು, ತಾಯಿಗೆ ಸ್ವಲ್ಪ ಬೇಸರ ಆಗ್ತದೆ. ಸರಿ, ಅಲ್ಲಿಂದ ಅಂಗಡಿಯಿಂದ ತೆರಳಿದ್ರು. ರಸ್ತೆಯಲ್ಲಿ ಬರ್ತಾ ಇರುವಾಗ ತಾಯಿ ಮಗನಿಗೆ ಬೈತಾಳೆ, ಏನ್ ನೀನ್ ಮಾಡಿದ್ದು? ನಾನು ಆರಂಭದಲ್ಲಿ ಅವನು ತೆಕೋ ಅಂತ ಹೇಳುವಾಗ ನೀನ್ ತಕೊಳ್ಳಿಲ್ಲ, ಯಾಕೆ? ಮತ್ತ್ಯಾಕೆ ನೀನ್ ತಕೊಂಡಿ? ನಾನು ಸ್ವಾಭಿಮಾನಿ, ನನ್ನ ಮಗ ತುಂಬಾ ಒಳ್ಳೆಯವನು, ಹೀಗೆಲ್ಲ ಹೇಳಿದ್ದೆ. ಅಷ್ಟೊತ್ತಿಗೆ ಮಗ ಹೇಳ್ತಾನೆ, ಇಲ್ಲಮ್ಮ, ಹಾಗಲ್ಲ ಅದು. ನಾನು ಒಂದು ವೇಳೆ ಅವರು ಯಜಮಾನರು ಹೇಳಿದ ತಕ್ಷಣ ಕೈ ಹಾಕಿ ತಕೊಂಡಿದ್ರೆ ನಂದು ಪುಟ್ಟ ಕೈ ಸ್ವಲ್ಪ ಚಾಕ್ಲೇಟ್ ನಂಗೆ ಸಿಗ್ತಾ ಇತ್ತು. ನಂತರದಲ್ಲಿ ಅಂಗಡಿ ಯಜಮಾನರು ಏನ್ ಮಾಡಿದ್ರು, ಅವರೇ ಕೈ ಹಾಕಿ ಅವರ ದೊಡ್ಡ ಬೊಗಸೆಯಿಂದ ಒಂದಷ್ಟು ಜಾಸ್ತಿ ಚಾಕ್ಲೇಟ್ ಅನ್ನು ನಂಗೆ ತೆಗೆದುಕೊಟ್ರು. ನಾನು ಆಗ 2 ಬೊಗಸೆಯಿಂದ ತೆಕ್ಕೊಂಡೆ. ಆದ್ರಿಂದ ನಾನು ತೆಕ್ಕೊಂಡಿದ್ರೆ ನಂಗೆ ಸ್ವಲ್ಪ ಸಿಗ್ತಾ ಇತ್ತು, ಅವರೇ ಕೊಟ್ಟಿದ್ರಿಂದ ನನಗೆ ಜಾಸ್ತಿ ಚಾಕ್ಲೇಟ್ ಸಿಕ್ಕಿತ್ತು ಅಂತೇಳಿ ಹುಡುಗ ಖುಷಿಯಿಂದ ಹೇಳ್ತಾನೆ. ಬಂಧುಗಳೇ, ಈ ಕಥೆಯನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಗಳಿಗೆ, ಬಸದಿಗಳಿಗೆ, ಚರ್ಚು ಮಸೀದಿಗಳಿಗೆ ಹೋಗಿ ದೇವರ ಹತ್ರ ತುಂಬ ಬೇಡಿಕೆಗಳನ್ನು ಇಡ್ತೇವೆ. ಆದರೆ ಶಾಸ್ತ್ರ ಹೇಳ್ತದೆ, ದೇವರಲ್ಲಿ ಏನನ್ನೂ ಬೇಡಬೇಡಿ. ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ, ಹೇಗೆ ಅಂಗಡಿಯ ಮಾಲೀಕ ತನ್ನ ದೊಡ್ಡ ಬೊಗಸೆಯಿಂದ ತುಂಬಾ ಚಾಕ್ಲೇಟ್ ಅನ್ನ ಹುಡುಗನಿಗೆ ಕೊಟ್ಟನಲ್ವಾ, ಅದೇ ರೀತಿ ಭಗವಂತ ನಮ್ಮ ಪ್ರಾಮಾಣಿಕತೆ, ನಮ್ಮ ಒಳ್ಳೆಯ ಕೆಲಸವನ್ನು ಮೆಚ್ಚಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾನೆ. ನಾವೇ ಕೇಳಿ ತಕೊಂಡ್ರೆ ಆ ಪುಟ್ಟ ಬಾಲಕನ ಕೈಯ ರೀತಿ ನಮಗೆ ಸ್ವಲ್ಪ ಚಾಕ್ಲೇಟ್ ಸಿಗ್ತದೆ. ಆದ್ರಿಂದ ಬದುಕಿನಲ್ಲಿ ನಾವು ಎಲ್ಲಿ ಹೋದರೂ ಕೂಡ ಏನನ್ನು ಕೇಳಿ ತಗೊಳ್ಳುವಂಥದ್ದು ಒಳ್ಳೆಯದಲ್ಲ. ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಅದನ್ನೇ ಹೇಳುವುದಲ್ವಾ ಕೃಷ್ಣ ಪರಮಾತ್ಮ, ಕರ್ಮಣ್ಯೇ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ನಿಮ್ಮ ಕೆಲಸವನ್ನು, ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ. ಭಗವಂತ ನಿಮ್ಮ ಕೆಲಸಕ್ಕೆ ಪ್ರತಿಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಅದು ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಖಂಡಿತವಾಗಿ ನಮ್ಮ ಕೆಲಸಕ್ಕೆ ಆ ಪ್ರತಿಫಲ ಸಿಕ್ಕಿಯೇ ಸಿಗ್ತದೆ ಎಂಬುದು ಈ ಕಥೆಯ ಸಂದೇಶ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.